ಹಾ ಅದೇ ಇವತ್ತು ಬಂಗಾರ ಖರೀದಿ ಮಾಡಿದ್ರೆ ಎಲ್ಲರಿಗೂ ಒಂದು ಅದೃಷ್ಟ ಬರುತ್ತೆ ಅಂತ ಹೇಳಿದ್ರು. ಹಾಗಾಗಿ ನಾನು ಮತ್ತೆ ನನ್ನ ತಂಗಿ ಇಬ್ರು ಮೂಗ್ಬೆಟ್ ಚುಚ್ಚಬೇಕು ಅಂತ ತುಂಬಾ ದಿನದಿಂದ ಅನ್ಕೊಂಡಿದ್ವಿ. ಮತ್ತೆ ಇವತ್ತು ಒಳ್ಳೆ ದಿನ ಅಂತ ಮತ್ತೆ ಅಕ್ಷಯ ತದಿಗೆ ಇರೋದ್ರಿಂದ ನಾವಿಬ್ರು ಮೂಗ್ಬೆಟ್ ಕೂಡ ಚುಚ್ಚಿದ್ದೀವಿ. ಮತ್ತೆ ಹಾಗೆ ಬಂಗಾರ ಕೂಡ ಖರೀದಿ ಮಾಡಿದೀವಿ. ತುಂಬಾ ಒಳ್ಳೆ ದಿನ. ಈಗ ತಗೊಂಡ್ರೆ ಅಂದ್ರೆ ಬೇರೆ ದಿನ ಎಲ್ಲ ಮುಹೂರ್ತ ನೋಡಿ ತಗೋಬೇಕಾಗತ್ತೆ, ಬಟ್ ಈ ದಿನ ನಾವು ತಗೊಳೋದಿದ್ರೆ ಇಡೀ ದಿನನೂ ಒಳ್ಳೇದೇ ನಮಗೆ ತಗೊಳೋದಿಕ್ಕೆ. ಸೊ ಅದಕ್ಕೋಸ್ಕರ ಇವತ್ತು ತಗೊಂಡಿದೀವಿ. ಮತ್ತೆ ಭೀಮಾದಲ್ಲಿ ಒಳ್ಳೆ ಆಫರ್ಸ್ ಕೂಡ ಇಟ್ಟಿದ್ದಾರೆ, ಅದಕ್ಕೆ ಇಲ್ಲಿ ಬಂದು ನಾವು ಖರೀದಿ ಮಾಡಿದೀವಿ. ತುಂಬಾ ಖುಷಿ ಆಗ್ತಾ ಇದೆ ಇಲ್ಲಿ ತಗೊಳೋದಿಕ್ಕೆ. ಮತ್ತೆ ಬಂಗಾರ ಎಲ್ಲ ಹೆಣ್ಮಕ್ಳಿಗೂ ಅದೊಂದು ಶ್ರೇಯಸ್ನ ತಂದ್ಕೊಡುತ್ತೆ ಅಂತ ಹೇಳ್ತಾರೆ. ಆ ಶ್ರೇಯಸ್ಸು ತಂದ್ಕೊಡೋದು ನಾವು ಬಂಗಾರನ ಅಕ್ಷಯ ತದಿಗೆ ದಿನ ತಗೊಂಡ್ರೆ ನಮಗಿನ್ನ ಮತ್ತಷ್ಟು ದುಪ್ಪಟ್ಟಾಗಿ ಬರುತ್ತೆ ಅಂತ ಹಿಂದಿನ ಕಾಲದಲ್ಲಿ ಹೇಳ್ತಾರೆ. ಸೊ ಅದಕ್ಕೋಸ್ಕರ ಇವತ್ತು ತಗೊಂಡು ಒಳ್ಳೆ ಸೆಲೆಬ್ರೇಟ್ ಮಾಡ್ತಾ ಇದೀವಿ. ಖುಷಿ ಆಗ್ತಾ ಇದೆ. ಹಾ, ಬಂಗಾರ ರೇಟ್ ಜಾಸ್ತಿ ಆಗಿರೋದು ಒಂದು ಬೇಜಾರಿದೆ ಅಷ್ಟೇ. ಅದ್ ಬಿಟ್ರೆ ಹೆಣ್ಮಕ್ಳಿಗೆ ಎಷ್ಟು ಬಂಗಾರ ರೇಟ್ ಜಾಸ್ತಿ ಆದ್ರೂ ಅವ್ರಿಗೆ ಏನು ಲೆಕ್ಕಕ್ಕಿಲ್ಲ, ತಗೊಂಡ್ಬೇಕು ಅನ್ನೋದೇ ಅವ್ರಿಗೆ ಖುಷಿ ಅಷ್ಟೇ. ಹಾಗಾಗಿ ತಗೊಂಡಿದೀವಿ ಇವತ್ತು. ಹಾ, ಫುಲ್ ಫ್ಯಾಮಿಲಿ ಎಲ್ಲ ಬಂದು ಇಲ್ಲಿ ತಗೊಂಡ್ಲಿ ಅಂತ ನಾನು ಹೇಳ್ತೀನಿ. ಯಾಕಂದ್ರೆ ಯಾರ್ಯಾರು ತಗೊಂತಾರೋ ಅವರಿಗೆಲ್ಲ ಶ್ರೇಯಸ್ ಬರುತ್ತೆ ಇವತ್ತಿನ ದಿನ, ಅಕ್ಷಯ ತದಿಗೆ ದಿನ ತಗೊಂಡ್ರೆ. ಹಾ, ಅದು ಎಲ್ಲ ಆ ಒಕೇಶನ್ ಅಲ್ಲಿ ಅದದು ಬಟ್ಟೆ ತಗೊಳೋದು. ಈಗ ದೀಪಾವಳಿ ಅಂತ ಬಂದ್ರೆ ಅವಾಗ ಬಟ್ಟೆ ತಗೊಂಡ್ರೆ ಒಳ್ಳೇದು ಅಂತ ಹೇಳ್ತಾರೆ. ಹಾಗೆ ಅಕ್ಷಯ ತದಿಗೆ ದಿನ ನಾವು ಬಂಗಾರ ತಗೊಂಡ್ರೆ ನಮಗೆ ಒಳ್ಳೇದು ಅಂತ ಹೇಳ್ತಾರೆ. ಹಾ, ಬೆಳ್ಳಿನೂ ತಗೋಬಹುದು. ಬೆಳ್ಳಿ ಬಂಗಾರ ಏನಾದ್ರು ಮನೆಗೆ ಏನಾದ್ರು ಖರೀದಿ ಮಾಡಿದ್ರೆ ಒಳ್ಳೇದು. ಇದೆಲ್ಲ ನಮ್ಮಮ್ಮ ದೊಡ್ಡವರೆಲ್ಲ ಅವಾಗಿಂದ ಹೇಳ್ಕೊಂಡು ಬಂದಿರೋದಲ್ವಾ, ಸೊ ಹಾಗಾಗಿ ತಗೊಂಡಿರೋದು. ಹಾ, 3 ಜನನೂ ತಗೊಂಡಿದ್ದಾರೆ. ತಂಗಿರಿಬ್ರು ಬ್ರಾಸ್ಲೆಟ್ ತಗೊಂಡಿದ್ದಾರೆ, ನಾನು ಇವಳು ಮೂಗ್ಬೆಟ್ ಚುಚ್ಕೊಂಡಿದೀವಿ. ಹಾ, ಲಾಸ್ಟ್ ಇಯರ್ ಈ ತರ ರಿಂಗ್ ಎಲ್ಲ ತಗೊಂಡಿದೀವಿ. ಹಾಗೆ ಅಪ್ಪ ಏನ್ ಕೊಡಿಸ್ತಾ ಇದ್ದಾರೆ ತಗೊಂಡ್ತಾ ಇರೋದು.